ನಾವು ಮಠದ ಹತ್ರ ಎಲ್ಲ ಸ್ಟಾಲ್ಸ್ ಇರ್ತಾವಲ್ರಿ, ಸ್ಟಾಲ್ಸ್ ಅಲ್ಲೆಲ್ಲ ಗಿರ್ಮಿಟ್ ಸಿಗುತ್ತೆ. ಅವ್ರ ಮನೆಗೆ ಈ ತರ ಪಲ್ಯ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರಲ್ಲ. ಹೌದೌದು, ಡಬ್ಬದಲ್ಲಿ ಪಲ್ಯ ಗೊಜ್ಜು ರೆಡಿ ಮಾಡ್ಕೊಂಡೇ ಬಂದ. ನಮ್ ಮಿರ್ಚಿ ರೆಡಿ ಅದು ಸಿದ್ದಾರೂಢ ಮಠದ್ದು. ನಮ್ಗೆ ಅದು ಗಿರ್ಮಿಟ್ ಒಟ್ಟಿಗೆ ಇರ್ಲೇಬೇಕು ಇವು, ಹಿಂಗಾಗಿ ಹೇಳಿ ಮಾಡಿಸ್ಕೊಂಡ್ವಿ. ಇದು ಈ ಸ್ಪೂನ್ ಇಂದ ಒಂದೂವರೆ ಸ್ಪೂನ್ ಗೊಜ್ಜು ಹಾಕೋಬೇಕು. ಆಮೇಲೆ ಅದು ಕೆಲವೊಬ್ರು ಡ್ರೈ ಕೇಳ್ತಾರೆ, ಕೆಲವೊಬ್ರು ಸ್ವಲ್ಪ ಮೆತ್ತಗಿರ್ಲಿ. ಅದ್ರ ಪ್ರಕಾರ ನಾವು ಪಲ್ಯ ಹೆಚ್ಚು ಕಡಿಮೆ ಹಾಕೋಬಹುದು ಗೊಜ್ಜನ್ನ. ಈ ಗಿರ್ಮಿಟ್ ಅನ್ನು ಸವಿಯೋಕೆ ನೀವು ಸಿದ್ದಾರೂಢ ಮಠಕ್ಕೆ ಹೋಗ್ಲೇಬೇಕಂತೇನಿಲ್ಲ. ಇದು ಇವಾಗ ನಮ್ಮ ಹೋಟೆಲ್ ಅಲ್ಲಿ ಬೆಂಗಳೂರಲ್ಲಿ ಸಹಕಾರ ನಗರ NTR ಲೇಔಟ್ ಸೆಕೆಂಡ್ ಫೇಸ್ ಹುಬ್ಬಳ್ಳಿ ರುಚಿ ಹೋಟೆಲ್ ಅಲ್ಲಿ ನೀವು ಇದನ್ನ ಸವಿಬಹುದು. ಆ ಟೇಸ್ಟ್ ಆ ಬ್ಲೆಂಡ್ ಆಗಿರುತ್ತಲ್ಲ, ಎಲ್ಲ ಮಸಾಲ ಗೊಜ್ಜು ಅಂತೀವಿ, ಪಲ್ಯ ಅಂತೀವಿ, ಅದು ಬ್ಲೆಂಡ್ ಆಗಿದ್ರೆ ಮಾತ್ರ ಗಿರ್ಮಿಟ್ ಅನ್ಸ್ಕೊಳ್ಳೋದು. ಇದೇ ಗಿರ್ಮಿಟ್ಟು ಸಿದ್ದಾರೂಢ ಮಠ ಹುಬ್ಬಳ್ಳಿ. ಇದು ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಸಿದ್ದಾರೂಢ ಮಠ ಎಲ್ಲಿ ಬರ್ತದೆ? ಹುಬ್ಬಳ್ಳಿ. ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಫೇವರೇಟ್ ದೇವಸ್ಥಾನ, ಮಠ. ಪ್ರತಿ ಬಾರಿಯಲ್ಲಿ ರಸಮಂಜರಿ ಇದ್ದಾಗ, ಶೂಟಿಂಗ್ ಇದ್ದಾಗ ಅಲ್ಲಿ ಅವ್ರದ್ದು ವಿಸಿಟ್ ಇದ್ದೇ ಇರ್ತಿತ್ತು. ಅಲ್ಲಿ ಅಣ್ಣವ್ರನ್ನ ಒಂದ್ಸಲ ನಾನು ಕೈ ಕುಲ್ಕಿದ್ದೆ, ಅದೇ ರಸಮಂಜರಿ ಕಾರ್ಯಕ್ರಮದಲ್ಲಿ ನಾವು ಮಠಕ್ಕೆ ಹೋದಾಗ. ಸೊ ಅಂಥ ಒಂದು ಮಠದ ಹತ್ರ ಇನ್ನೂ ಒಂದು ಅದ್ಭುತ ಇದೆ. ಏನು ಹೇಳಿ? ಗಿರ್ಮಿಟ್. ಅದು ಹೆಸರೇ ಸಿದ್ದಾರೂಢ ಮಠದ ಹತ್ತಿರ ಸಿಗೋ ಗಿರ್ಮಿಟ್ ಅಂದರೆ ಸಿದ್ದಾರೂಢ ಮಠ ಗಿರ್ಮಿಟ್ ಅಂತ. ಸೊ ಆ ರೆಸಿಪಿ ಸಿಗಬೇಕು ಅಂದ್ರೆ ಹುಬ್ಬಳ್ಳಿಗೆ ಹೋಗ್ಬೇಕು. ಬಟ್ ಇಲ್ಲಿ ಹುಬ್ಬಳ್ಳಿಯವರೇ ಹುಬ್ಬಳ್ಳಿ ರುಚಿಯನ್ನು ಶುರು ಮಾಡ್ಯಾರ. NTR ಲೇಔಟ್ ಒಳಗೆ ತುಪ್ಪದ ಅವಲಕ್ಕಿ ನೋಡಿದ್ರಿ, ಕೆಂಪು ಹಿಂಡಿ ನೋಡಿದ್ರಿ. ಬನ್ನಿ, ನಿರಂಜನ್ ಬೆಟಗೇರಿಯವರು ಅವ್ರ ಮನೆಗೆ ಬಂದಿದ್ದೀವಿ. ಯಾಕಂದರೆ ಮನೆಯಲ್ಲೇ ಅವ್ರ ಹೋಟೆಲ್ ಸಿಗೋ ಗಿರ್ಮಿಟನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಅಪ್ಪಟ ಎಕ್ಸಾಕ್ಟ್ ಸಿದ್ದಾರೂಢ ಮಠ ಅಲ್ಲಿ ಟೇಸ್ಟ್ ಮಾಡೋದಂಗೆ ಇರುತ್ತಂತೆ. ಬನ್ನಿ ಹೋಗೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ವೀಕ್ಷಕರ, ನಿರಂಜನ್ ಬೆಟಗೇರಿಯವರು, ಅವ್ರ ಪತ್ನಿ ಸಂಗೀತ ಬೆಟಗೇರಿಯವರು, ನಮಸ್ಕಾರ. ಸೊ ಹುಬ್ಬಳ್ಳಿ ರುಚಿ ನಿಮ್ಗೆಲ್ಲ ಗೊತ್ತಿದೆ, ತುಪ್ಪದ ಅವಲಕ್ಕಿ, ಕೆಂಪಿಂಡಿ, ಅದ್ಭುತ ಸರ್. ಇವತ್ತು ನಾನು ಹೇಳ್ತಿದ್ದೆ, ಹುಬ್ಬಳ್ಳಿಯವರೇ ನೀವು, ಕರೆಕ್ಟ್ ಹುಬ್ಬಳ್ಳಿಗೆ ಇದ್ದು ಬೆಳೆದಿರಿ, ಅಲ್ಲಿವರೆಗೆ ಅಂದ್ರೆ ಗಿರ್ಮಿಟ್ ಗೊತ್ತಿರ್ಬೇಕಾ? ಸಿದ್ದಾರೂಢ ಮಠ ಗಿರ್ಮಿಟ್ ಅಂದ್ರೆ ನಂಬರ್ 1. ಸೊ ಆ ಒಂದು ಇಲ್ಲಿ ಬೆಂಗಳೂರಿಗೆ ಕೊಡ್ಬೇಕಂತ ಯಾಕೆ ಬಂತು ಸರ್? ಇದು ಹುಬ್ಬಳ್ಳಿಯಲ್ಲಿ ಸಿದ್ದಾರೂಢ ಮಠಕ್ಕೆ ಹೋಗಿದ್ದ ಜನ, ಅಲ್ಲಿ ಭಕ್ತರು ಗಿರ್ಮಿಟ್ ಅಂತೂ ತಿಂದಿರ್ತಾರೆ. ಅಲ್ಲಿ ಗಿರ್ಮಿಟ್ ಅಷ್ಟೇ ಫೇಮಸ್ ಇದೆ. ಓಕೆ, ಸೊ ನಾವು ಹುಬ್ಬಳ್ಳಿಯವರಾಗಿರೋದ್ರಿಂದ ಸೊ ಅದೇ ಟೇಸ್ಟ್ ಅನ್ನ ಇಲ್ಲಿ ಬೆಂಗಳೂರು ಜನಕ್ಕೂ ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಹೋಟೆಲ್ ಅಲ್ಲಿ ಆ ಗಿರ್ಮಿಟ್ ಅನ್ನ ಸರ್ವ್ ಮಾಡೋದನ್ನ ಸ್ಟಾರ್ಟ್ ಮಾಡಿದೀವಿ. ಸೊ ಅದೇ ತರದ ಟೇಸ್ಟ್, ಸೇಮ್ ಕ್ವಾಲಿಟಿ, ಸೇಮ್ ಟೈಪ್, ಅದನ್ನ ಇವಾಗ ನಮ್ಮ ವೈಫ್ ಮನೆಯಲ್ಲಿ ಇವಾಗ ಅದನ್ನ ಮಾಡೋ ವಿಧಾನ ನಿಮ್ಗೆ ತೋರಿಸ್ಕೊಡ್ತಾರೆ. ಸರ್, ಇಲ್ಲಿ ಬೆಂಗಳೂರು ಜನ ಇದಕ್ಕೆ ಸಪ್ಪೆಪುರಿ ಅಂತ ಹೇಳ್ತಾರೆ. ಓಕೆ, ನಾವು ಇದಕ್ಕೆ ಮಂಡಕ್ಕಿ ಅಥವಾ ಚುರುಮುರಿ ಅಂತ ಹೇಳ್ತೇವಿ. ಅದು ಫ್ರೆಶ್ ಆಗಿರ್ಬೇಕು. ಅದನ್ನ ಹಿಂಗೆ ಮುಟ್ಟಿ ನೋಡಿದಾಗ ಅದು ಕ್ರಿಸ್ಪಿನೆಸ್ ಗೊತ್ತಾಗಬೇಕು, ಅದು ಕುರು ಅನ್ನೋ ಕ್ರಿಸ್ಪಿನೆಸ್ ಕಾಣಿಸ್ಬೇಕು ಅದರಲ್ಲಿ. ಸೊ ಆ ತರದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ನೀವು ಗಿರ್ಮಿಟ್ ಮಾಡ್ಕೋಬೇಕು. ಫಸ್ಟ್ ನಾವು ಇವಾಗ 5 ಪ್ಲೇಟ್ಗೆ ಆಗುವಷ್ಟು ಗಿರ್ಮಿಟ್ ಪಲ್ಯನ ಮಾಡ್ಕೋಬೇಕು. 5 ಜನಕ್ಕೆ. 5 ಜನಕ್ಕೆ. ಸೊ 5 ಜನಕ್ಕೆ ಆಗೋ ಕ್ವಾಂಟಿಟಿನ ನಾವು ಆಡ್ ಮಾಡ್ತಾ ತೋರಿಸ್ತಾ ಹೋಗ್ತೀವಿ. ಓಕೆ, ಶುರು ಮಾಡೋಣ ಸರ್. ಈಗ ಏನೇನು ಇಟ್ಕೊಂಡ್ರಿ ಸರ್? ಫಸ್ಟ್ ರಿಫೈನ್ಡ್ ಆಯಿಲ್, ಆಮೇಲೆ ನೆಕ್ಸ್ಟ್ ಸಾಸಿವೆ, ಆಮೇಲೆ ಜೀರಿಗೆ, ಆಮೇಲೆ ಇದು ನಮ್ಮ ಹಸಿಮೆಣಸಿನಕಾಯಿ ಪೇಸ್ಟ್, ಆಮೇಲೆ ಅರಿಶಿನ ಪುಡಿ, ಇದು ಹುಣಸೆ ಹಣ್ಣಿನ ಹುಳಿ, ಆಮೇಲೆ ಹಸಿಮೆಣಸಿನಕಾಯಿ, ಕರಿಬೇವು, ಇದು ಆನಿಯನ್, ಉಳ್ಳಾಗಡ್ಡಿ. ಇಲ್ಲಿ ಈ ಮೂಲೆಗಿರೋದು ಇದು ಲಾಸ್ಟ್ ಗೆ ಗಿರ್ಮಿಟ್ ಎಲ್ಲ ರೆಡಿ ಆದ್ಮೇಲೆ ಇದನ್ನ ಬೆರೆಸ್ಕೊಳ್ಳೋದಕ್ಕೆ ಇದು ಪುಟಾಣಿ ಹಿಟ್ಟು, ಆಮೇಲೆ ಕೊತ್ತಂಬರಿ, ಟೊಮೆಟೊ, ಆನಿಯನ್ ಬೆರೆಸ್ಕೊಳ್ಳೋದಕ್ಕೆ ಲಾಸ್ಟ್ ಇದು ಮಿಕ್ಸ್ಚರ್. ಸೇವ್ ಮಾಡ್ತಾ ಅಳ್ತಾ ಹೇಳ್ಬಿಡಿ ಸಾಕು. 2 ಸ್ಪೂನ್ ಆಯಿಲ್, 2 ಸೌಟ್ ಆಯಿಲ್, 2 ಸೌಟ್ ಆಯಿಲ್, ಇಷ್ಟು ದೊಡ್ಡ ಸೌಟು 2. ನೆಕ್ಸ್ಟ್ ಇವಾಗ ಎಣ್ಣೆ ಕಾಯ್ದಿದೆ ಚಟಪಟ ಅಂತ. ಇವಾಗ ನಾವು ಸಾಸಿವೆ ಹಾಕೊಳ್ಳೋಣ. ಸಾಸಿವೆ 1 ಟೀ ಸ್ಪೂನ್, 1 ಟೀ ಸ್ಪೂನ್ ಸಾಸಿವೆ, ಆಮೇಲೆ 1 ಟೀ ಸ್ಪೂನ್ ಜೀರಿಗೆ. ಇದು 5 ಜನಕ್ಕೆ ಆಗೋ ಗೊಜ್ಜು ಅಥವಾ ಪಲ್ಯ. ಇವಾಗ ಆನಿಯನ್ 3 ಉಳ್ಳಾಗಡ್ಡಿ ತಗೊಂಡಿದ್ದೀವಿ. 3 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿರೋದು, ದೊಡ್ಡ ಮೀಡಿಯಂ ಸೈಜ್ 3 ಉಳ್ಳಾಗಡ್ಡಿ. ಮೀಡಿಯಂ ಸೈಜ್. ಓಕೆ. ಆನಿಯನ್ ಸರಿಯಾಗಿ ಫ್ರೈ ಆಗ್ಬೇಕು. ಅದ್ರದ್ದು ಉಳ್ಳಾಗಡ್ಡಿದು ಹಸಿ ಇದನ್ನೆಲ್ಲ ಹೋಗ್ಬೇಕು. ಹಸಿ ಉಳ್ಳಾಗಡ್ಡಿ ತ್ಯಾವ ಹೋಗ್ಬೇಕು. ತ್ಯಾವ ಹೋಗ್ಬೇಕು ಅದು.
ಈ ಹಂತಕ್ಕೆ ನೆಕ್ಸ್ಟ್ ನಾವು ಅರ್ಶಿಣ ಪುಡಿ ಆ್ಯಡ್ ಮಾಡ್ತೀವಿ. ಅರ್ಶಿಣ ಪುಡಿ. ಓಕೆ. ಸ್ಪೂನು ಹ್ಮ್ ಅರ್ಶಿಣ ಪುಡಿ. ಹ್ಮ್ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಫುಲ್ ಸ್ಪ್ರೆಡ್ ಆಗೋ ಥರ. ಇವಾಗ ನೆಕ್ಸ್ಟ್ 4 ಹೆಚ್ಕೊಂಡಿರೋ ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡೋಣ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಹಿಡಿ ಇದು ಕರಿಬೇವು. ಕರಿಬೇವು ಒಂದು ಕೈ ಹಿಡಿ. ನಾವು ಮಠದ ಹತ್ರ ಎಲ್ಲ ಸ್ಟಾಲ್ಸ್ ಇರ್ತಾವಲ್ರಿ, ಸ್ಟಾಲ್ಸ್ ಅಲ್ಲೆಲ್ಲ ಗಿರ್ಮಿಟ್ ಸಿಗುತ್ತೆ. ಅವ್ರ ಮನೆಗೆ ಈ ತರ ಪಲ್ಯ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರಲ್ಲ. ಹೌದೌದು, ಡಬ್ಬದಲ್ಲಿ ಪಲ್ಯ ಗೊಜ್ಜು ರೆಡಿ ಮಾಡ್ಕೊಂಡೇ ಬಂದಿದೆ. ಶಿಕ್ಷಕರೇ ಇಲ್ಲೇ ಆಗ್ತಿರೋದು. ಸೊ ಇದನ್ನೇ ನಾವು ಮನೇಲಿ ಏನಾಗುತ್ತಲ್ಲ ಹೋಟ್ಲಿಗೆ ಅದೇ ತೋರಿಸ್ತಿರೋದು. ಸರ್ ನಾವು ಮೊದ್ಲೇ ಮಾಡ್ಕೊಂಡಿರೋ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕ್ತಾ ಇದೀವಿ. ಹೌದೌದು. ಈ ಹಸಿಮೆಣಸಿನಕಾಯಿ ಪೇಸ್ಟ್ ಏನು ಅಂತಂದ್ರೆ, ಫಸ್ಟ್ ಹಸಿಮೆಣಸಿನಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು, ಸ್ವಲ್ಪ ತೆವೆಗೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು, ಅದಕ್ಕೆ 1 ಇಂಚು ಶುಂಠಿ, ಒಂದು 4 ಹೆಸರು ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅದನ್ನ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಸೊ ಅದನ್ನ 2 ಸ್ಪೂನ್ ಇವಾಗ ಇದಕ್ಕೆ ನಾವು ಆಡ್ ಮಾಡ್ತೀವಿ. 10 ರಿಂದ 12 ಮೆಣಸಿನಕಾಯಿದು ಪೇಸ್ಟ್ ಇದು. ಸರ್ ಇವಾಗ ಒಂದು ಹಂತಕ್ಕೆ ಎಲ್ಲ ಬೆಂದಿದೆ. ಸೊ ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್. ಇವೆಲ್ಲ ಗೊಜ್ಜು ಮನೆಗೆ ರೆಡಿ ಮಾಡ್ಕೊಂಡ್ರೆ ಹೋಗೋದು ಎಲ್ಲರೂ ಹುಬ್ಬಳ್ಳಿ ಒಳಗ. ಇವಾಗ ನೆಕ್ಸ್ಟ್ ನಾವು 1 ಲಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಹುಳಿ ನೆನೆಸಿಟ್ಕೊಂಡಿದ್ದನ್ನ ಆಡ್ ಮಾಡ್ಕೋತೀವಿ. ಒಂಚೂರು ½ ಕಪ್ ವಾಟರ್, ನೀರು ಆಡ್ ಮಾಡ್ತೀವಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಆರ್ಗ್ಯಾನಿಕ್ ಬೆಲ್ಲ. ಇದು ಟೇಬಲ್ ಸ್ಪೂನ್. ಓಕೆ. ಇದು ಲಾಸ್ಟ್ ಎಣ್ಣೆ ಬಿಟ್ಕೊಳ್ಳುವವರೆಗೂ ಇದನ್ನ ಮಾಡಿ ಇವಾಗ ರೆಡಿ ಆಗಿದೆ. ಅದು ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಸೊ ಇವಾಗ ಪಲ್ಯ ರೆಡಿ ಆಗಿದೆ. ಇವಾಗ ಗಿರ್ಮಿಟ್ಗೆ ಗೊಜ್ಜು ರೆಡಿ ಆಗಿದೆ. ಅದನ್ನ ಸ್ವಲ್ಪ ಲೈಟ್ ಆಗಿ ಕೂಲ್ ಆಗೋವರೆಗೂ ಬಿಟ್ಟು ಆಮೇಲೆ ಅದನ್ನ ಮಿಕ್ಸಿಂಗ್ ಮಾಡೋದನ್ನ ತೋರಿಸ್ತೀನಿ. ಮಿಕ್ಸಿಂಗ್ ಅಂದ್ರೆ ಮಂಡಕ್ಕಿ ಗಿರ್ಮಿಟ್ ಮಾಡೋದನ್ನ. ಅವಾಗ ಗಿರ್ಮಿಟ್ ರೂಪ ಬರುತ್ತೆ ಅದಕ್ಕೆ. ಓಕೆ, ಸೂಪರ್. ಬೆಂಗಳೂರಾಗ ಶುದ್ಧ ಒಳ್ಳೆ ಮೆಣಸಿನಕಾಯಿ ಸಿಗಲ್ಲ ನಿಮಗೆ? ಅದು ಅಪರೂಪ ಸರ್. ಅದು ಕೆಲವೊಂದು ಪರ್ಟಿಕ್ಯುಲರ್ ಏರಿಯಾದಲ್ಲೇ ಹೋಗಿ ಕೆಲವೊಂದು ಪರ್ಟಿಕ್ಯುಲರ್ ಶಾಪ್ ಅಲ್ಲೇ ಸಿಗುತ್ತೆ. ಹೋಗಿ ಮೊದ್ಲೇ ಹೇಳಿಟ್ಟು ತರ್ಸಕ್ ಹೇಳ್ಬಿಟ್ಟು ತರ್ಬೇಕ. ಇವನ್ನ ತಗೊಂಡ್ ಬರ್ತೀವಿ ಅಲ್ಲ. ಈ ತರ ಸಿಗೋದೇ ಬಹಳ ರೇರು. ಯಾಕಂದ್ರೆ ಇಲ್ಲಿ ಸಿಗೋ ಮೆಣಸಿನ್ಕಾಯಿ ಮಿರ್ಚಿ ಮಾಡಿದ್ರೆ ಹೌದು ಖಾರ ಜಾಸ್ತಿ ಇರುತ್ತೆ, ತಿನ್ನಕ್ಕಾಗಲ್ಲ. ಇವೆಲ್ಲ ಮಿರ್ಚಿ ಮೆಣಸಿನ್ಕಾಯಿ ಜೊತೆನೆ ತಿನ್ಬಿಡ್ಬೋದು. ನಮ್ ಮಿರ್ಚಿ ರೆಡಿ ಆದವು ಸಿದ್ದಾರೂಢ ಮಠದ್ದು. ನಮ್ಗೆ ಅದು ಗಿರ್ಮಿಟ್ ಒಟ್ಟಿಗೆ ಇರಲೇಬೇಕು ಇವು. ಹಿಂಗಾಗಿ ಹೇಳಿ ಮಾಡಿಸ್ಕೊಂಡಿವಿ. ಒಂದು ಪ್ಲೇಟ್ ಗಿರ್ಮಿಟ್ ಮಾಡೋದಕ್ಕೆ ಈ ಸ್ಪೂನ್ ಇಂದ 1.5 ಸ್ಪೂನ್ ಗೊಜ್ಜು ಹಾಕೋಬೇಕು. ಒಂದು ಪ್ಲೇಟಿಗೆ ಇದು 1 ಪ್ಲೇಟ್ಗೆ ಆಗುವಷ್ಟು ಗೊಜ್ಜಿದು. ಇದು 1.5 ಸ್ಪೂನ್ ಅಷ್ಟು. ಆಮೇಲೆ ಪ್ಲೇಟಿಗೆ ಆಗುವಷ್ಟು 1 ಬೌಲ್ ಸೈಜ್ ಅಳತೆ. ಇದು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಳತೆ. ಈ ಬೌಲ್ ಒಂದು ಪ್ಲೇಟ್ ಕೊಡ್ಬೇಕಾದ್ರೆ ಇದಕ್ಕೆ ಫುಲ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಇವಾಗ. ಆಮೇಲೆ ಅದು ಕೆಲವೊಬ್ರು ಡ್ರೈ ಕೇಳ್ತಾರೆ, ಕೆಲವೊಬ್ರು ಸ್ವಲ್ಪ ಮೆತ್ತಗಿರ್ಲಿ. ಅದ್ರ ಪ್ರಕಾರ ನಾವು ಪಲ್ಯ ಹೆಚ್ಚು ಕಡಿಮೆ ಹಾಕೋಬಹುದು ಗೊಜ್ಜನ್ನ. ಸೊ ಇದು ಮಿಕ್ಸಿಂಗ್ ಎಲ್ಲ ಆದ್ಮೇಲೆ ಇದಕ್ಕೆ ಮೇನ್ ಇದು ಇನ್ನೂ ಟೇಸ್ಟ್ ಎನ್ಹಾನ್ಸ್ ಮಾಡೋದಕ್ಕೆ ಕಡ್ಲಿ ಹಿಟ್ಟು ಹಾಕ್ಬೇಕು. ಪುಟಾಣಿ ಹಿಟ್ಟು ಅಂತ ಹೇಳ್ತೀವಲ್ಲ, ಪುಟಾಣಿ ಹಿಟ್ಟು ಹಾಕೋಬೇಕು ಅದಕ್ಕೆ. ನಾವು ಪುಟಾಣಿ ಟೇಸ್ಟ್ ಜಾಸ್ತಿ ಹಾಕೊಳ್ತೀವಲ್ಲ ಅಷ್ಟು ಟೇಸ್ಟ್ ಬರುತ್ತೆ. ಇದು ಲಾಸ್ಟಿಗೆ ಇದು ಗಾರ್ನಿಶಿಂಗ್ ಟೈಪ್. ಸೂಪರ್. ಎಷ್ಟು ಹಾಕೊಂಡ್ರಿ? ಇದು 2 ಸ್ಪೂನ್. 2 ಸ್ಪೂನ್ ಪುಟಾಣಿ ಅಂದ್ರೆ ಹುರ್ಕಡ್ಲೆ ಹಿಟ್ಟು. ಗ್ರಾಮ್ ಫ್ಲೋರ್ ಅಂತಾರಲ್ಲ. ಬಂತು ಅಲ್ಲೇ ನೋಡ್ರಿ ಗಿರ್ಮಿಟ್ ಹೆಂಗ ಸೂಪರ್. ಇವಾಗ ಗಿರ್ಮಿಟ್ ರೆಡಿ ಆಗಿದೆ. ಸೊ ಅದನ್ನ ಪ್ಲೇಟ್ಗೆ ಸರ್ವ್ ಮಾಡ್ಬಿಟ್ಟು ಅದನ್ನ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡಿ ಮಿಕ್ಸ್ಚರ್ ಹಾಕಿ ಅದ್ರ ಜೊತೆಗೆ 1 ಮಿರ್ಚಿ ಇಟ್ಟು ಸರ್ವ್ ಮಾಡೋದು.
ಈ ಗಿರ್ಮಿಟನ್ ಸವಿಯೋಕೆ ನೀವು ಸಿದ್ದಾರೂಢ ಮಠಕ್ಕೆ ಹೋಗ್ಲೇಬೇಕಂತೇನಿಲ್ಲ. ಹಾ ಇದು ಇವಾಗ ನಮ್ಮ ಹೋಟೆಲ್ ಅಲ್ಲಿ ಬೆಂಗಳೂರಲ್ಲಿ ಸಹಕಾರ ನಗರ ಹಾ NTR ಲೇಔಟ್ ಸೆಕೆಂಡ್ ಫೇಸ್ ಹುಬ್ಬಳ್ಳಿ ರುಚಿ ಹೋಟೆಲ್ ಅಲ್ಲಿ ನೀವು ಇದನ್ನ ಸವಿಬಹುದು. ಎಸ್, ಹುಬ್ಬಳ್ಳಿ ರುಚಿ ಅಂತ ಹೋಟ್ಲ್ ಹೆಸರು. ಹಾ. ಸ್ವಲ್ಪ ಗಾರ್ನಿಶಿಂಗ್ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ. ಹಾ ನೀವು ಅಲ್ಲಿ ಹೋದಾಗ ಹಿಂಗೆ ಸಿಗುತ್ತೆ. ಹಾ, ಹೌದು, ಹೌದು. ಈ ತರ ಸಿಗುತ್ತೆ ಒಂದು ಪ್ಲೇಟ್. ಒಂದು ಮಿರ್ಚಿ ಬೇಕಂದ್ರೆ ನೀವು ಕೇಳಿ ಪಡಿಬಹುದು, ಹಾ. ಅಲ್ಲಿಯೂ ಮಿರ್ಚಿ ಸಿಗುತ್ತೆ. ಇಷ್ಟಕ್ಕೆ ಎಷ್ಟಾಗುತ್ತೆ ಸರ್ ಇದು? ಇದು ನಮ್ದು ಇದು 50 ರೂಪಾಯಿ ಒಂದ್ ಪ್ಲೇಟ್ ಗಿರ್ಮಿಟ್. ಮಿರ್ಚಿ ಬಂದ್ಬಿಟ್ಟು ಸಪರೇಟ್ ಆಗಿ ಮಿರ್ಚಿ ತಗೊಂಡ್ರೆ ಅದು 30 ರೂಪಾಯಿ ಪ್ಲೇಟ್. ಇದು ಗಿರ್ಮಿಟ್ ಜೊತೆ ತಗೊಂಡ್ರೆ ಒಂದ್ ಪೀಸ್ಗೆ 10 ರೂಪಾಯಿ ಅಷ್ಟೇ. 30 ರೂಪಾಯಿ ಪ್ಲೇಟಲ್ಲಿ ಎಷ್ಟಿರ್ತಾವೆ ಮಿರ್ಚಿ? 3 ಇರ್ತಾವ ಸರ್. ಸೊ ಓಕೆ ಸರ್, ಧನ್ಯವಾದ. ಹುಬ್ಬಳ್ಳಿಗೆ ಹೋದಾಗೆಲ್ಲ ನಾನು ಅಲ್ಲೇ ಇದ್ದಂತ ಹೇಳಿದ್ನಲ್ಲ ನಿಮಗೆ, ಇದನ್ನ ಮಾತ್ರ ಬಿಡ್ತಾನೆ ಇದ್ದಿಲ್ರಿ. ಇದು ಫೇವ್ರೇಟ್, ಇದು ಫೇವ್ರೇಟ್ ಆಗಿರೋ ಡಿಶ್ ಬೆಂಗಳೂರಲ್ಲಿ ಸಿಗ್ತಿದ್ದಿಲ್ಲ. ಸಲೀಸು. ಅಲ್ಲಿಂದ ಇಲ್ಲಿಗೆ ಕಂಪ್ಲೀಟ್ ಗಿರ್ಮಿಟ್ ಬಂದು ಇಲ್ಲಿ ಇಳಿದು ಬಿಟ್ಟದೆ. ಆಹಾ ಸೂಪರ್. ಇಲ್ಲಿ ಮಾಡೋ ಹದ, ಇದ್ರ ರುಚಿ ಅಷ್ಟು ಸಲೀಸಾಗಿ ಸಿಗೋದಿಲ್ಲ. ಬಟ್ ಈಗ ಸಲೀಸು ಮಾಡಿಬಿಟ್ರು ನಿರಂಜನ್ ಬೆಟಗೇರಿಯವರು. ಹುಬ್ಬಳ್ಳಿ ರುಚಿ ಹೋಟ್ಲಲ್ಲಿ ನಿಮಗೆ ಯಾವಾಗ ಅನಿಸುತ್ತೆ ಈ ಕ್ಲೈಮೇಟ್ ಹೆಂಗೇ ಇರಲಿ, ಸಾಯಂಕಾಲ ಹೊತ್ತು ಸಿಗ್ತದೆ. ಒಂದು ಮಿರ್ಚಿ ಒಟ್ಟಿಗೆ ಭಾರಿ ಮಜಾ ನೋಡಿ. ಖಾರನೇ ಇರಂಗಿಲ್ಲ ಮೆಣಸಿಕಾಯಿ. ಅದು ಉತ್ತರ ಕನ್ನಡ ಸಿಗ್ತದೆ. ಇಲ್ಲಿ ಕೆಲವು ಅಂಗಡಿ ಹುಡುಕ್ಯಾರವರು, ಅವ್ರ ಕಸ್ಟಮರ್ಸಿಗೆ ಇದೇ ಮೆಣಸಿಕಾಯಿ ಕೊಡ್ಬೇಕಂತ ಹುಡುಕಿ ತೊಗೊಂಬಂದು ಮಾಡೋ ಮಿರ್ಚಿ. ಮಂಡಕ್ಕಿ ಅದೇ ಆರಿಸ್ಕೋಬೇಕಂತ ಹೇಳಿದರು. ಅದನ್ನೇ ಬೇಕೇ ಬೇಕು, ಅದೇ ಮಂಡಕ್ಕಿ ಬೇಕು ಇದಕ್ಕೆ. ಆ ಥರದ್ದು ಹುಡುಕಿ ಮಾಡಿದಾಗ ಮಾತ್ರ ಆ ಕ್ರಿಸ್ಪಿನೆಸ್ಸು, ಆ ಟೇಸ್ಟು, ಆ ಬ್ಲೆಂಡ್ ಆಗಿರುತ್ತಲ್ಲ ಎಲ್ಲ ಮಸಾಲ, ಗೊಜ್ಜು ಅಂತೀವಿ, ಪಲ್ಯ ಅಂತೀವಿ, ಅದು ಬ್ಲೆಂಡ್ ಆಗಿದ್ರೆ ಮಾತ್ರ ಗಿರ್ಮಿಟ್ ಅನ್ಸ್ಕೊಳ್ಳೋದು. ಇದೇ ಗಿರ್ಮಿಟ್ಟು ಸಿದ್ದಾರೂಢ ಮಠ ಹುಬ್ಬಳ್ಳಿದು. ಬಂದು ಟೇಸ್ಟ್ ಮಾಡಿ ಕಾಮೆಂಟ್ ಹಾಕ್ರಿ. ಮುಂದಿನ ಸತಿಗೆ ಇನ್ನೊಂದು ರೆಸಿಪಿ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಡ್ರೆಸ್ಸು ಗೂಗಲ್ ಲೊಕೇಶನ್ನು ಇರ್ತದೆ, ನೀವು ಬಂದು ಟೇಸ್ಟ್ ಮಾಡೋದೊಂದೇ ಬಾಕಿ. ಸಿಗೋಣ, ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.